ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಲಿಖಿತಾ ರೆಡ್ಡಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ, ಆಗ ಫಸ್ಟ್ ನೋಟಿಫಿಕೇಷನ್ ನನ್ನ ಚಾನಲ್ದು ವೀಡಿಯೋ ಆಗಿರುತ್ತೆ. ಸೊ ಇವತ್ತಿನ ವೀಡಿಯೋ ಬಂದು ಡೈಲಿ ರೂಟೀನ್ ಲಾಗ್ ಆಗುತ್ತೆ, ಹಾಗೆ ಕಿಚನ್ ಆರ್ಗನೈಸೇಷನ್ ಲಾಗ್ ಆಗಿರುತ್ತೆ. ಸೊ ಬನ್ನಿ ಏನೇನು ಪ್ರಿಪ್ರೇಷನ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ಏನು ಪ್ರಿಪ್ರೇಷನ್ ಲಾಗ್ ಅಂದರೆ, ಸೊ ನೋಡಿ ಕಿಚನ್ದು ನಾನು ಆಲ್ಮೋಸ್ಟ್ ಎಲ್ಲ ತರಿಸಿದ್ದೆ, ನಾನು ತೋರಿಸಿದ್ದೀನಿ ಒಂದು ಲಾಗಲ್ಲಿ. ಸೊ ಇವೆಲ್ಲ ಆರ್ಗನೈಸೇಷನ್ ಮಾಡಬೇಕು. ಸೊ ಈ ಬಾಕ್ಸ್, ಈ ಥರ ಬಾಕ್ಸ್ ಎಲ್ಲ ಎತ್ತಿ ಸೊ ಈ ಥರದಲ್ಲಿ ಅರೇಂಜ್ ಮಾಡಬೇಕು. ಸೊ ಎಣ್ಣೆದು ಸ್ಟ್ಯಾಂಡು ಪ್ರತಿಯೊಂದು ಸೊ ಇಲ್ಲೆಲ್ಲ ಅರೇಂಜ್ ಮಾಡಬೇಕು. ಸೊ ಬನ್ನಿ ಬೇಗ ಬೇಗ ಸ್ಟಾರ್ಟ್ ಮಾಡೋಣ. ನೀವು ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಪ್ಯಾಕಿಂಗ್ ಮಾಡಿದ್ದಾರೆ. ಒಂದೊಂದು ಬಾಕ್ಸ್ಗೂ ನೀಟಾಗಿ ಕವರ್ ಮಾಡಿ ಪ್ಯಾಕ್ ಮಾಡಿದ್ದಾರೆ. ತುಂಬ ಇಷ್ಟ ಆಯಿತು, ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ. ಸೊ ಚೆನ್ನಾಗಿರುತ್ತೆ ಈ ಥರ ಒಂದೇ ಥರ ಇರೋ ಬಾಕ್ಸಸ್ ಆದರೆ ಕಿಚನಲ್ಲಿ ನೋಡೋಕ್ಕೂ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ತರಿಸಿದ್ದೆ ನಾನು. ಸೊ ಎಲ್ಲ ಸ್ಟೋರ್ ಮಾಡ್ಕೊತಾ ಇದ್ದೆ. ಅದರಲ್ಲಿ ನಿಮಗೆ ಚಿಕ್ಕದು, ಮೀಡಿಯಮ್, ಆಮೇಲೆ 1 kg ಇಡ್ಸೋ ಅಷ್ಟು ಡಬ್ಬ ಸಿಗುತ್ತೆ. 1 kg, 1/2 kg, 1/4 kg ಆ ಥರ ಡಬ್ಬಗಳು ಸಿಗುತ್ತೆ. ಸೊ ಮೀಶೋದಲ್ಲಿ ನಾನು ಬೈ ಮಾಡಿರೋದು. ನಿಮ್ಗೆ ಯಾರಿಗಾದ್ರೂ ಬೇಕಂದರೆ ಲಿಂಕ್ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ನೋಡ್ಬೋದು ಎಲ್ಲ ಡಬ್ಬಕ್ಕೂ ಹಾಗೆ ಸ್ಪೂನ್ ಕೂಡ ಕೊಟ್ಟಿದ್ದಾರೆ. 24 ಬಾಕ್ಸಸ್ ಏನೋ ಬಂದಿರೋದು. 24 ಬಾಕ್ಸಸ್ಗೂ 24 ಸ್ಪೂನ್ಸ್ ಇದೆ. ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ನಾಟ್ ಬ್ಯಾಡ್. ಎಲ್ಲ ಅರೇಂಜ್ ಆದಮೇಲೆ ಲಾಸ್ಟಲ್ಲಿ ನಿಮ್ಗೆ ತೋರಿಸ್ತೀನಿ ನೋಡಿ. ನನಗೂ ತುಂಬ ದಿನದಿಂದ ಅನ್ಕೊತಾ ಇದೆ ಈ ಥರ ತೊಗೊಬೇಕಿತ್ತು ಅಂತ. ಸೊ ಫೈನಲಿ ನನ್ನ ಡ್ರೀಮ್ ಸಕ್ಸಸ್ಫುಲ್ ಆಯಿತು. ಸ್ವಲ್ಪ ಟೀ ಪುಡಿ ಚೆಲ್ಲೋಯ್ತು ಹಾಕಬೇಕಾದ್ರೆ. ನಾನು ಬೇಳೆ ಎಲ್ಲ ಆಲ್ಮೋಸ್ಟ್ ಫ್ರಿಜ್ಜಲ್ಲೇ ಸ್ಟೋರ್ ಮಾಡ್ತೀನಿ. ಸೊ ಅಷ್ಟೊಂದು ಏನು ಅವಶ್ಯಕತೆ ಇರಲಿಲ್ಲ. ಮತ್ತು ತೊಗರಿಬೇಳೆ ಮಾತ್ರ ತುಂಬ ಯೂಸ್ ಮಾಡೋದ್ರಿಂದ ಅದನ್ನು ಮಾತ್ರ ಸ್ಟೋರ್ ಮಾಡಿಕ್ಕಿದೆ 1 kg ಅಷ್ಟು. ಸಕ್ಕರೆದು ಸ್ಪೂನ್ ಅಂತೂ ಅದು ತುಂಬ ವರ್ಷಗಳಿಂದ ಇರುವಂಥ ಸ್ಪೂನು, ತುಂಬ ಚೆನ್ನಾಗಿದೆ. ಬಾಳಿಗೆ ಕೂಡ ಆವಾಗ ತೊಗೊಂಡಿದ್ದಂತೆ ನಮ್ಮ ಅಜ್ಜಿ. ನನಗಂತೂ ಅದು ನೋಡೇ ತುಂಬ ಖುಷಿ ಆಯಿತು. ಆ ಬಾಕ್ಸಸ್ ಎಲ್ಲ ನೀಟಾಗಿ ಟ್ರಾನ್ಸ್ಪರೆಂಟ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಚಿನ್ನಿ ಬಂದು ಊಟ ಏನು ಮಾಡಲಿ ಅಂದರೆ ಲೆಮನ್ ರೈಸ್ ಅಂದರು. ಅದಕ್ಕೆ ನಾನು ಹೇಳ್ತಾ ಇದ್ದೆ ನನಗೆ ಬರಲ್ಲ ಅಂತ. ಸೊ ಲಾಗ್ ಮಾಡ್ತಾ ಇದ್ನಲ್ಲ, ಅದಕ್ಕೆ ಹೊರಟೋದ್ರು. ಸೊ ಅಣ್ಣ ಮತ್ತು ಚಿನ್ನಿ ಬಂದಿದ್ದರು ಕಾಫಿ ಕುಡ್ದು ಹೋಗೋಕ್ಕೆ. ಸೊ ಮತ್ತೆ ಡ್ಯೂಟಿಗೆ ಹೋದರು, ವರ್ಕ್ ಫ್ರಮ್ ಹೋಮ್ ಮಾಡ್ತಾಯಿದ್ರು. ನಾವು ಖಾರದ ಪುಡಿ, ಸಾಂಬಾರು ಪುಡಿ ಎಲ್ಲ ಸಪ್ರೇಟು. ನೀರಿಗೆ ಇವತ್ತು ತಟ್ಟೆಲ್ ಮಾಡೋಣ ಅನ್ನೋ ಕಾರಣಕ್ಕೆ. ಸೊ ಈ ಸತಿ ಅಕ್ಕಿ ಏನಷ್ಟು ಚೆನ್ನಾಗಿಲ್ಲ, ಬೆಳೆದಿರೋ ಅಂಥದ್ದೇ ನಮ್ಮ ಹೊಲದಲ್ಲೇ, ಬಟ್ ಅದು ಯಾಕೋ ಗಂಜಿ ಸುತ್ಕೊತಾ ಇದೆ. ಸೊ ಅದಕ್ಕೆ ತಪ್ಪಲೆಲ್ಲಿ ಮಾಡೋಣ ಯಾವ ಥರ ಇರುತ್ತೆ ಅಂತ ನೋಡೋಣ. ಸೊ ಚಿನ್ನಿಗೆ ಲೆಮನ್ ರೈಸ್ ಬೇಕಂತೆ. ಸೊ ಲೆಟ್ಸ್ ಡೂ. ಬಾಕ್ಸ್ ಲಿಂಕ್ ಆಗಲಿ ಇಲ್ಲ ನಾನು ಬೇರೆ ಪ್ರಾಡಕ್ಟ್ಸ್ ಬೈ ಬಂದಿನಲ್ಲ, ಸೊ ಆ ಲಿಂಕ್ ಏನಾದರೂ ಬೇಕಂದರೆ ನಾನು ಕಮೆಂಟ್ ಮಾಡಿ. ಸೊ ನಾನು ಲಿಂಕ್ನ ಪ್ರೊವೈಡ್ ಮಾಡ್ತೀನಿ ನೆಕ್ಸ್ಟ್ ಲಾಗಲ್ಲಿ. ತುಂಬ ಚೆನ್ನಾಗಿದೆ ಬಾಕ್ಸಸ್, ಯಾವುದೂ ಡ್ಯಾಮೇಜ್ ಆಗಿಲ್ಲ, ತುಂಬ ಸ್ಟ್ರೆಂತಾಗೂ ಇದೆ, ನೋಡೋಕ್ಕೂ ಕಲರ್ಫುಲ್ ಆಗಿರುತ್ತೆ. ಸೊ ನೀಟಾಗೂ ಇರುತ್ತೆ. ಸೊ ಎಲ್ಲ ಅರೇಂಜ್ ಆದಮೇಲೆ ನಾನು ನಿಮ್ಗೆ ತೋರಿಸ್ತೀನಿ, ಓಕೆನಾ? ಸೊ ಇನ್ನು ಸ್ವಲ್ಪ ಇದೆ ಐಟಮ್ಸ್, ಅವೆಲ್ಲ ಹಾಕೋಣ. ಬಾಕ್ಸ್ ಅಲ್ಲಿದೆ, ತೊಗೊಂಡ್ಬರ್ಬೇಕು. ಇದಕ್ಕೆ ಹಾಗೆ ಎಷ್ಟು ನೀಟಾಗಿ ಪ್ಯಾಕ್ ಮಾಡಿದೆ ಅಂದರೆ ಎಲ್ಲ ಬಾಕ್ಸ್ಗೂ ಕವರ್ ಹಾಕಿದ್ದಾರೆ, ನೀಟಾಗೂ ಇದೆ. ಹಾಗೆ ಎಲ್ಲದಕ್ಕೂ ಒಂದೊಂದಕ್ಕೂ ಸ್ಪೂನ್ ಕೊಟ್ಟಿದ್ದಾರೆ. ಸೊ 24 ಬಾಕ್ಸಸ್ ಬಂದಿರೋದು. ಸೊ 24 ಸ್ಪೂನ್ ಕೂಡ ಇದೆ, ಚೆನ್ನಾಗಿದೆ, ನಾಟ್ ಬ್ಯಾಡ್ ಕ್ವಾಲಿಟಿ ವೈಸ್. ನಾನು ಏನಕ್ಕಪ್ಪ ಆ ಬಾಕ್ಸ್ಗಳು ತರಿಸಿರೋದನ್ನ ನೋಡಿ, ಇದೆಲ್ಲ ಒಂಥರ ಆಗಿಬಿಟ್ಟಿದೆ, ಗಲೀಜಾಗಿ ಕಾಣಿಸುತ್ತೆ. ಸೊ ಅದಕ್ಕೋಸ್ಕರ ಆ ಥರ ನೀಟಿಗಿರಲಿ. ಮೇಲೆಗಡೆ ಒಣಮೆಣ್ಸಿನ್ಕಾಯಿ, ಹುಣಸೆಹಣ್ಣು, ಖಾರದ ಪುಡಿ, ಬೇಳೆಕಾಳು ಈ ಥರ ಅರೇಂಜ್ ಮಾಡಿದ್ದೀನಿ ಪೇಪರ್ ಹಾಕಿ. ಸೊ ಇಲ್ಲಿ ಬಂದರೆ ಮಸಾಲೆ ಪುಡಿ ಇದೆ, ಇದು ಬಂದು ಮೆರೂನ್ ರೈಸ್. ಸೊ ಇಲ್ಲೆಲ್ಲ ನಾನು ಆಲ್ರೆಡಿ ಒಂದು ಸತಿ ತೋರಿಸಿದ್ದೀನಿ. ಸೊ ಇದರಲ್ಲೆಲ್ಲ ಹಾಕ್ಕೊಂಡಿದ್ದೀನಿ ನೋಡಿ, ಇದೆಲ್ಲ ಮಸಾಲ ಐಟಮ್ಸ್. ಇದು ಮೆಂತೆ, ಜೀರಿಗೆ, ಸಾಸಿವೆ, ಅರಿಶಿನ ಒಂದೇ ಡಬ್ಬದಲ್ಲಿ. ಸೊ ಅದು ಬಂದು ಹಿಮಾಲಯ ಸಾಲ್ಟ್ ಅಂತ. ಸೊ ಅದು ಮತ್ತು ಜೀರಿಗೆ ಪುಡಿ ಮಾಡ್ಕೊಂಡಿರೋಂಥದ್ದು. ಆ ಕಡೆ ಇರೋದು ಸ್ವಲ್ಪ ಗರಂ ಮಸಾಲ, ಸೋಡಾ ಪುಡಿ ಮತ್ತು ಜೀರಿಗೆ ಎಕ್ಸ್ಟ್ರಾ ಇರೋಂಥದ್ದು, ಬೆಲ್ಲ ಮತ್ತು ಟೀ ಪುಡಿ, ತಾಟಿ ಬೆಲ್ಲ ಅಂತಾರೆ. ಸೊ ಅದು ಇದು ಬಂದು ಪುಡಿ ಉಪ್ಪು, ಕಲ್ಲುಪ್ಪು, ಸಕ್ಕರೆ, ಟೀ ಸೊಪ್ಪು. ಸೊ ನೋಡೋಕ್ಕೆ ಚೆನ್ನಾಗಿದೆ, ಒಂದೇ ಥರ ಇರೋದ್ರಿಂದ. ಸೊ
ನನಗೆ ಇಷ್ಟ ಆಯಿತು. ನಿಮ್ಗೆ ಯಾವ ಥರ ಅನಿಸ್ತು ಅಂತ ನಂಗೆ ಕಮೆಂಟಲ್ಲಿ ತಿಳಿಸಿ. ಓಕೆ, ಸ್ವಲ್ಪ ಡಿಫ್ರೆನ್ಸ್ ಮಾಡಿದೆ. ಸೊ ಇದು ಮೇಲೆ ಇಕ್ಕಿ, ಇದು ಕೆಳಗೆ ಇಕ್ಕಿ. ಸೊ ಲುಪ್ಪು ಮೇನ್ ನಮಗೆ ಬೇಕಾಗುತ್ತೆ. ಸೊ ಪುಡಿಯಪ್ಪ ಆ ಕಡೆ ಇಕ್ಕಿದ್ದೀನಿ. ಸೊ ಈ ಥರ ಕಾಣಿಸುತ್ತೆ. ಅನ್ನ ಕಾದಿದೆ. ಸೊ ಈಗ ಅಕ್ಕಿ ಹಾಕೋಣ ತೊಳೆದ್ಬಿಟ್ಟು. ಅದಾದಮೇಲೆ ತಪ್ಪಲೆಲ್ಲ ಅನ್ನ ಮಾಡೋಣ ಅಂತ ಅಂದ್ಕೊಂಡಲ್ಲ. ಸೊ ಅಕ್ಕಿ ಎಲ್ಲ ನೀಟಾಗಿ ತೊಳೆದು ಹಾಕ್ತಾಯಿದ್ದೆ. ತಪ್ಪಲೆಯಲ್ಲಿ ತುಂಬ ಚೆನ್ನಾಗಾಗಿತ್ತು ಅನ್ನ, ನನಗೂ ಇಷ್ಟ ಆಯಿತು. ಸೊ ನೆಕ್ಸ್ಟ್ ತೆಗಿಯೋಂಥ ಪ್ರಾಡಕ್ಟ್ ಬಂದ್ಬಿಟ್ಟು ಸೊ ಇದು ನಾನು ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ. ಸೊ ಇದನ್ನು ನಾನು ಎಲ್ಲೆಲ್ಲಿ ಆ್ಯಡ್ ಮಾಡ್ತೀನಿ ತೋರಿಸ್ತೀನಿ ಬನ್ನಿ. ಇನ್ನೂ ಮನೆ ಓಡಿಸ್ಬೇಕು, ತುಂಬ ಕೆಲಸ ಇದೆ. ಬಟ್ ಇದನ್ನೆಲ್ಲ ರೆಡಿ ಮಾಡಾದಮೇಲೆ ಹೋಗೋಣ ಅಂತ. ಸೊ ಇದನ್ನು ನಾನು ಎಲ್ಲಿ ಹ್ಯಾಂಗ್ ಮಾಡ್ತೀನಿ ಅಂದರೆ, ಸೊ ನೀವು ನೋಡ್ಬೋದು ಅಲ್ಲಿ ಸಿಂಕ್ ಹತ್ರ. ಸೊ ನಾನು ಲಿಕ್ವಿಡ್ ಎಲ್ಲ ಇಕ್ಕಿರ್ತೀನಿ. ಸೊ ನೀರಿಗೆ ತೊಳೆಯೋಕ್ಕಾಗಲ್ಲ, ಏನಿಲ್ಲ ಬಿದ್ದೋಗೋದು ಆ ಥರ ಎಲ್ಲ ಆಗುತ್ತೆ. ಸೊ ಅದಕ್ಕೆ ಹ್ಯಾಂಗ್ ಈ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ. ಸೊ ಈ ಥರ ಧೃತಿ ಎದ್ದು. ಸೊ ಫ್ರೆಂಡ್ಸ್, ಧೃತಿ ಎದ್ದಿದ್ದಾಳೆ. ಸೊ ಹಾಲು ಬೇಕಂತೆ. ಸೊ ಅವಳು ಕೂಡಿಸಿ ಆಮೇಲೆ ನಾನು ನೆನೆಸ್ತೀನಿ. ಓಕೆನಾ? ಧೃತಿ ನಮ್ಮ ಮಲಗಲ್ವಂತೆ. ಸೊ ನೋಡಿ ಆಟ ಆಡ್ತಿದ್ದಾಳೆ. ಕಾಸೆಲ್ಲ ಇತ್ತು ಅದನ್ನು. ಹಾಯ್ ಅಮ್ಮ, ಹಾಯ್ನಾ, ಹಾಯ್ 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 ಅನ್ನಲ್ಲ ಹಾಯ್. ಸೊ ನೆಕ್ಸ್ಟ್ ಏನೇನು ಮಾಡ್ತೀನಿ ಅಂತ ನೋಡ್ತೀನಿ. ಸಕ್ಕತ್ತಾಗಿ ಕಾಣಿಸ್ತಿದೆ ಫ್ರೆಂಡ್ಸ್. ಇದು ಯಾವ ಥರಪ್ಪ ಅರೇಂಜ್ ಮಾಡೋಣ ಅಂದರೆ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಆ ಥರ ಆಲ್ರೆಡಿ ಹುಕ್ ಥರ ಕೊಟ್ಟಿರ್ತಾರೆ. ಸೊ ಹುಕ್ಕಿಗೆ ತಗಲಾಕೋವಂಥದ್ದು ಅಷ್ಟೇ. ಸೊ ಅದನ್ನು ಏನು ವಾಲ್ ಇದೆಯೋ ಎಲ್ಲ ಹಾಕ್ಬೇಕಂತಿದ್ದೀರೋ ಸೊ ನೀಟಿಗೆ ಒರೆಸ್ಕೊಂಡು ಅದು ಸ್ಟಿಕ್ಕರ್, ಮಾಮೂಲಿ ಗಮ್ ಸ್ಟಿಕ್ಕರ್ ಇರುತ್ತಲ್ಲ ಆ ಥರ ಸ್ಟಿಕ್ಕರು. ಸೊ ನೀಟಿಗೆ ಅದು ತೆಗೆದ್ಬಿಟ್ಟು ಈ ಥರ ಸ್ಟಿಕ್ ಮಾಡಿ. ಸೊ ನಿಮ್ಗೆ ಎಲ್ಲಿಗೆ ಬೇಕು ಅನ್ನೋದು ನಿಮ್ಗೆ ಗೊತ್ತಿರುತ್ತೆ. ಸೊ ಅಲ್ಲಿಗೆ ನೀಟಿಗೆ ಸ್ಟಿಕ್ ಮಾಡಿ ಸೊ ಅದನ್ನು ಅದರೊಳಗಡೆ ಹಾಕುವಂಥದ್ದು ಅಷ್ಟೇ. ತುಂಬ ಚೆನ್ನಾಗಿ ವರ್ಕ್ ಆಗಿದೆ ನನಗಂತೂ. ಸೊ ಸಿಂಕ್ ಹತ್ರ ಎಲ್ಲ ಇಕ್ಕಿ ಒಂಥರ ಆಗಿತ್ತು. ಇದು ತಗೊಂಡಾಗಿಂದ ಪರವಾಗಿಲ್ಲ, ನಾನು ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ. ಸೊ ನೀವು ಟ್ರೈ ಮಾಡಿ. ನೀವು ನೋಡ್ಬೋದು ಸಿಂಕ್ ಹತ್ರ ಹೆಂಗಾಗಿದೆ, ಈಗ ಚೆನ್ನಾಗಿ ಕಾಣಿಸ್ತಾ ಇದೆ. ಇಷ್ಟ ಅಂದರೆ ದೇವ್ರ ಮನೆಗೆ ಅಂತ ತಗೊಂಡೆ. ಸೊ ಅದೆಲ್ಲ ಅರೇಂಜ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಸೊ ಈಗ ಎಣ್ಣೆ ಫಿಲ್ ಮಾಡೋಣ. ಸೊ ಇದು ಆಲ್ರೆಡಿ ಲಾಗ್ ಮಾಡಿ ನಾನು ತೋರಿಸಿನಿ ಆ ಥರ ಏನು ಅಂತ. ಸೊ ಇದಕ್ಕೆ ಎಣ್ಣೆ ಆಗ್ತಾಯಿದೆ, ಅಂದರೆ ಸ್ಮೆಲ್ ಏನೇನೋ ಬರುತ್ತಾ ಅಂತ ನೋಡ್ತಾಯಿದ್ದೆ. ಸೊ ಈಗ ಗ್ಲಾಸಲ್ಲಿ ಬೇಡ, ಇದೆಲ್ಲ ಹಾಕೋಣ ಅಂತ ಹೇಳ್ತಾಯಿದ್ದೀನಿ. ಯಾಕಂದರೆ ಅದೆಲ್ಲ ತುಂಬ ಸೋರ್ತಾಯಿತ್ತು ಆ ಥರ ಎಲ್ಲ ಆಗ್ತಾ ಇರೋದ್ರಿಂದ. ಸೊ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಎಣ್ಣೆ ಕೂಡ ಮಿಗುಲುತ್ತೆ ಹೇಳ್ಬೇಕಂದ್ರೆ. ಅದು ಚಿಕ್ಕದು ನೋಡಿ ಜಾಲರ ಥರ ಎಷ್ಟು ಕ್ಯೂಟಾಗಿ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಅಂದರೆ ಗ್ಲಾಸು, ಸೊ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಪ್ಲಾಸ್ಟಿಕಲ್ಲೂ ಸಿಗುತ್ತೆ ನೋಡಿ, ಬಟ್ ನಾನು ನೋಡಿದಾಗ ಔಟ್ ಆಫ್ ಸ್ಟಾಕ್ ಅಂತಲೇ ಇತ್ತು. ಅದನ್ನು ನನಗೇನು ಪ್ಲಾಸ್ಟಿಕ್ ಬೇಕಾಗಿರಲಿಲ್ಲ. ಅದಾದಮೇಲೆ ಇನ್ನೊಂದು ಬಾಟ್ಲ್ ತೊಗೊಂಡು ಸೊ ಅವ್ರು ಕೊಟ್ಟಿರೋಂಥ ಸೋರ್ಸ್ ಅದೇನಿತ್ತು ಸೊ ಅದನ್ನು ಹಾಕಿ ದೇವ್ರ ಆಯಿಲ್ ಹಟ್ತಾಯಿದ್ದೆ. ಯಾಕಂದರೆ ಈ ಥರ ಬಗ್ಸೋಗಿ ನಾನು ಎಷ್ಟೋ ಸತಿ ಎಣ್ಣೆ ಚೆಲ್ಬಿಟ್ಟಿದ್ದೀನಿ, ತುಂಬ ಸತಿ. ಸೊ ಅದಕ್ಕೆ ಇದು ಚಿಕ್ಕದಾಗಿ ಬರುತ್ತೆ, ಚೆನ್ನಾಗೂ ಇರುತ್ತೆ ಅನ್ನೋ ಕಾರಣಕ್ಕೆ ಸೊ ನಾನು ಇದು ಒಂದು ಬಾಟಲ್ನ ದೇವ್ರ ಮನೆಗೆ ಹಾಕ್ಕೊತಾ ಇದ್ದೀನಿ. ಸೊ ಅದಾದಮೇಲೆ ನೀಟಿಗೆ ಅರೇಂಜ್ ಮಾಡೋಕ್ಕೆ ಅಂದ್ಬಿಟ್ಟು ಎಲ್ಲ ನೀಟಿಗೆ ಒಂದು ನ್ಯೂಸ್ ಪೇಪರ್ ಹಾಕಿ ಇಕ್ತಾಯಿದ್ದೆ. ಇನ್ನೊಂದು ಬಾಟಲ್ ಇತ್ತು, ಅದು ಎಣ್ಣೆ ಹಟ್ಬೇಕು ಅಂದ್ಬಿಟ್ಟು ಎಣ್ಣೆ ಎಲ್ಲ ಬಗ್ಸ್ಕೊತಾ ಇದ್ದೆ ನಾನು. ಅದಿನ್ನೂ ಹೊಸ ಕ್ಯಾನ್ ಕೂಡ. ಸೊ ಅದ್ರ ಒಳಗಡೆ ಹಾಕ್ಕೊಂಡು ಹಟ್ತಾಯಿದ್ದೆ, ಚೆಲ್ಲಬಾರ್ದು ಅನ್ನೋ ಕಾರಣಕ್ಕೆ. ಸೊ ಸ್ವಲ್ಪ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿದ್ರೆ ಚೆನ್ನಾಗೇ ಕಾಣಿಸುತ್ತೆ. ಸೊ ನೋಡಿ ನೀಟಾಗಿ ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಸೊ ಅದೇನಕ್ಕೆ ಸ್ಟೀಲ್ ಅದಕ್ಕೆ ಏನಂದರೆ ಯಾವಾಗಾದರೂ ಬೇಕಾಗುತ್ತೆ ಅನ್ನೋ ಕಾರಣಕ್ಕೆ ಸೊ ಈ ಥರ ಅರೇಂಜ್ ಮಾಡಿ. ನೀವೆಲ್ಲ ತೊಳಿಬೇಕು, ಇನ್ನೂ ಕ್ಲೀನ್ ಮಾಡಬೇಕು, ಯಾವ ಥರ ಆಗಿದೆ. ಸೊ ಈಗೆಲ್ಲ ಕೆಲಸ ಮುಗಿದು ಕ್ಲೀನಿಂಗ್ ಆಯಿತು, ಎಲ್ಲ ಆಯಿತು. ಸೊ ಚೆನ್ನಾಗಿದೆ ಈಗ ನೋಡೋಕ್ಕೆ ಕಿಚನ್, ನನಗೆ ಇಷ್ಟ ಆಯಿತು. ಅದಾದಮೇಲೆ ಊಟ ಮಾಡಿದೆ. ಒಂದು ಸ್ವಲ್ಪ ಲೆಮನ್ ರೈಸು, ಸಂಡಿಗೆ ಮತ್ತು ಸೌತೆಕಾಯಿ ತಿಂದು ನನ್ನ ತಿರ್ಗಾ ರೋಟಿನ್ ಸ್ಟಾರ್ಟ್ ಮಾಡಿದೆ, ಕಸ ಎಲ್ಲ ಗುಡಿಸಿ. ಸೊ ಅದೆಲ್ಲ ಮಾಡೋಕ್ಕೆ ಒಂದು 3:34 ಆಗೋಗಿತ್ತು. ಸೊ ಊಟ ಎಲ್ಲ ಮುಗ್ಸೋಕ್ಕೆ 4 ಆಗಿತ್ತು ಊಟ ಎಲ್ಲ ಮುಗ್ಸೋಕ್ಕೆ. ಸೊ ಅದಕ್ಕೆ ಸಂಜೆ ಆಗಿತ್ತಲ್ಲ, ಸೊ ಬೇಗ ಬೇಗ ಕಸ ಗುಡ್ಸೋಣ ಅಂತ ಗುಡಿಸಿ ಆವತ್ತೇ ಮನೆ ಒರೆಸ್ಬೇಕಿತ್ತು. ಸೊ ಬೇಗ ಬೇಗ ಮನೆ ಕೂಡ ಒರೆಸ್ಕೊಂಡೆ. ಸೊ ಹೆಂಗೂ ನೀಟಾಯಿತು ಮನೆ ಎಲ್ಲ.
ಕಿಚನ್ ಒಂದು ಕ್ಲೀನಾಗಿದ್ದರೆ ಸಾಕು, ಎಲ್ಲ ನೀಟಾಗಿ ಮಾಡ್ಕೊಬೋದು. ಧೃತಿ ಮಲಗಿದರೆ ಇನ್ನೂ ಸರಿ ಹೋಗುತ್ತೆ. ಆಯಿತು ಫ್ರೆಂಡ್ಸ್, ಎಲ್ಲ ಕೆಲಸ ಮುಗಿಸ್ದೆ. ಸೊ ದೇವ್ರ ಮನೆಯೆಲ್ಲ ನೀಟ್ ಮಾಡಿ, ಸೊ ಮನೆಯೆಲ್ಲ ಒರೆಸಿ ಗುಡಿಸಿ ಎಲ್ಲ ಮುಗೀತು. ಸೊ ಈಗ ಒಂದು 5 o'clock ಆಗಿದೆ. ಚಿನ್ನಿ ಇನ್ನೇನು ಸ್ವಲ್ಪ ಟೀ ಮಾಡೋಕ್ಕೆ ಹೇಳ್ತಾರೆ. ಸೊ ನಾನು ಲಾಗ್ ಅಪ್ಲೋಡ್ ಮಾಡಬೇಕಿತ್ತು. ಸೊ ಅದಕ್ಕೋಸ್ಕರ ಮಾಡಿ ಮೇಲೆ ಬಂದರೆ ನನಗೆ ನೆಟ್ವರ್ಕ್ ಸಿಗೋದು. ಸೊ ಲೇಟ್ ಆಗುತ್ತೆ, ಬಟ್ ವೆಯ್ಟ್ ಮಾಡಬೇಕು. ಸೊ ಈಗ ತುಂಬ ಬಿಸಿಲಲ್ವ ನೋಡಿ, ನಮ್ಮ ತಾತ ಇಲ್ಲಿ ಮಲಗ್ತಾರೆ. ನಾವು ಮಲಗ್ಬೋದು, ಬಟ್ ಭಯ, ಕಳ್ಳರ ಕಾಟ ಅಲ್ವಾ, ಎಂಥವ್ರಿಗಾದ್ರೂ ಭಯ. ಸೊ ಅದಕ್ಕೋಸ್ಕರ ನಾವು ಮಲಗಲ್ಲ. ಅದ್ರಲ್ಲಿ ಬೇರೆ ಇನ್ನು 4 o'clock ಆ ಥರ ಆಗಿಬಿಟ್ರೆ ಸೊ ಏನಾಗುತ್ತೆ, ಇನ್ನೂ ಚಳಿ ಆಗುತ್ತೆ. ಧೃತಿ ಬೇರೆ ಇರ್ತಾರಲ್ಲ, ಸೊ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ನಾವು ಇಲ್ಲೇನು ಮಲಗಲ್ಲ. ನಮ್ಮ ತಾತ ಒಬ್ಬರು ಮಲಗ್ತಾರೆ. ನಮ್ಮ ಕಡೆ ಅಂತೂ ವಿಪರೀತ ಬಿಸಿಲು, ಸಿಕ್ಕಾಬಟ್ಟೆ. ನೋಡಿ ಇಷ್ಟೊತ್ತಾದರೂ ಏನು ಬಿಸಿಲು ಹೊಡಿತದೆ ಮಗ ಚಕ ಚಕ ಅಂತ. ಸೊ ಓಕೆ, ಆಮೇಲೆ ಸಿಗ್ತೀನಿ ನಾನು. ಅದಾದಮೇಲೆ ಚಿನ್ನಿ ಟೀ ಕೇಳಿದರು. ಸೊ ಅವ್ರಿಗೂ ಬಗ್ಸ್ಕೊಂಡು ಹೋಗಿ ಕೊಟ್ಟು ನಾನು ಕೂಡ ಒಂದು ಗ್ಲಾಸ್ ಟೀ ಕುಡಿದೆ ಸ್ಟ್ರಾಂಗಾಗಿ. ಸೊ ಎಂಜಾಯ್ ಮಾಡಿದೆ. ನಮ್ಮ ತಾತ ನೋಡಿ ಮಾವಿನಕಾಯಿ ಕಿತ್ಕೊಂಬಂದಿದ್ದಾರೆ. ಇವಾಗ ಮಾವಿನಕಾಯಿ ಸೀಸನ್ ಎಲ್ಲ ಸಖತ್ ಇಷ್ಟ ಆಯಿತು ನನಗೆ, ಘಮ ಘಮ ಅಂತಾಯಿತು. ಸೊ ಅದು ನೋಡಿದ ತಕ್ಷಣ ತಿನ್ಬೇಕು ಅನಿಸು. ಅದಕ್ಕೆ ತೊಳೆದು ನೀಟಿಗೆ ಉಪ್ಪು ಖಾರ ಹಾಕಿ ಬಜಡಿ ಹೊಡಬೇಕು ಅಂತ ಅಂದ್ಕೊಂಡೆ, ಬಟ್ ಅಷ್ಟು ಪೇಷನ್ಸ್ ಇರಲಿಲ್ಲ. ಅದಕ್ಕೆ ಬೇಗ ಉಪ್ಪು ಖಾರ ಎಲ್ಲ ಹಾಕಿ ತಿನ್ನೋಣ ಅಂತ ಸರ್ವ್ ಮಾಡ್ತಾಯಿದ್ದೆ. ಸೊ ನಾನು ಸ್ವಲ್ಪ ಉಪ್ಪು ಖಾರ ತಿನ್ನೋ ಜಾಸ್ತಿ, ಕಮ್ಮಿ ಏನಲ್ಲ. ಉಪ್ಪು ಖಾರ ತುಂಬ ಚೆನ್ನಾಗಿ ತಿಂತೀನಿ. ಸೊ ನನಗೆ ಸ್ವಲ್ಪ ಜಾಸ್ತಿನೇ ಇರಬೇಕು. ಸೊ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಅದ್ರ ಮೇಲೆಲ್ಲ ನೀಟಾಗಿ ಅಪ್ಲೈ ಮಾಡಿ ತಿಂತಾಯಿದ್ದೆ. ತುಂಬ ಟೇಸ್ಟಿಯಾಗಿದೆ. ಹುಳಿ ಅಷ್ಟೊಂದಿಲ್ಲ, ಅಂದರೆ ಒಟ್ಟು ತುಂಬ ಮಂದ ಇದೆ. ಒಳ್ಳೆ ತೋತಾಪುರಿ ಕಾಯಿ ಇದ್ದಂಗಿದೆ. ತುಂಬ ಚೆನ್ನಾಗಿತ್ತು. ಯಾರಿಗೆಲ್ಲ ಮಾವಿನಕಾಯಿ ಇಷ್ಟ ಅಂತ ನಂಗೆ ಕಮೆಂಟಲ್ಲಿ ತಿಳಿಸಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ನನ್ನ ಎಕ್ಸ್ಪ್ರೆಷನ್ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಟೇಸ್ಟ್ ಆಗಿದೆ ಅಂತ. ಅಂದರೆ ಒಟ್ಟು ಅಗಿಬೇಕಂದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಒಟ್ಟು ಗಟ್ಟಿ ಇತ್ತು. ಸೊ ತುಂಬ ಚೆನ್ನಾಗಿತ್ತು, ಇಷ್ಟ ಆಯಿತು ಮಾವಿನಕಾಯಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಯಾವ ಥರ ವೀಡಿಯೋ ಬೇಕು ಅಂತ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಹಾಗೆ ನಾನು ಏನೇನು ಬೈ ಮಾಡಿ ನಾನು ಅದನ್ನ ವೀಡಿಯೋ ಅಪ್ಲೋಡ್ ಮಾಡೀನಿ. ಸೊ ನಿಮ್ಗೆ ಯಾರಾದರೂ ಲಿಂಕ್ ಬೇಕಂದರೆ ನಂಗೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸೊ ಲಿಂಕ್ನ ಪ್ರೊವೈಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.